ಶಾಲೆಗೆ ಹೋದ ನನ್ನ ಮಗು ಇನ್ನೂ ಬರಲಿಲ್ಲವಲ್ಲ. ನನ್ನ ಮೈದುನ ಕೂಡ ಕೆಲಸಕ್ಕೆ ಹೋದನು, ಇಷ್ಟೊತ್ತಾದರೂ ಬರಲಿಲ್ಲ. ಇಂದಿಗೆ ನನ್ನ ಮಗನಿಗೆ 10 ವರ್ಷ ತುಂಬಿದವು. ತೆರೆಮರೆಯಲ್ಲಿ ನನ್ನ ಮಗನ ಜೀವ ಇಲ್ಲಿಗೆ ನಡೆದು ಹೋಯಿತು. ಏಕೆ ಮಗು, ಇಷ್ಟೊಂದು ತಡವೇಕೆ ಮಾಡಿದೆ? ಅಮ್ಮ, ಇಂದು ನಮ್ಮ ಶಾಲೆಯಲ್ಲಿ ಯೂನಿಯನ್ ಡೇ ಇತ್ತು, ಅದಕ್ಕಾಗಿ ಬರುವುದು ತಡವಾಯಿತು. ಅತ್ತಿಗೆಮ್ಮ, ಇಂದಿನ ಸಮಾರಂಭದಲ್ಲಿ ಒಂದು ನಾಟಕವಿತ್ತು. ಅಲ್ಲಿ ಉಮೇಶನ ಪಾತ್ರವನ್ನು ನೋಡುತ್ತಾ ಮನೆಗೆ ಬರ್ಲಿಕ್ಕೆ ಮನಸ್ಸೇ ಬರಲಿಲ್ಲವಮ್ಮ. ಯಾವ ನಾಟಕವಪ್ಪ? ಶ್ರವಣನ ಪಿತೃಭಕ್ತಿ. ಆ ನಾಟಕದಲ್ಲಿ ಯಾವ ಪಾತ್ರ ಮಾಡಿದೆ? ಶ್ರವಣ ಕುಮಾರನ ಪಾತ್ರ ಮಾಡಿದ್ದೇನಮ್ಮ. ಹೌದತ್ತಿಗೆ, ಉಮೇಶ ಶ್ರವಣ ಕುಮಾರನ ಪಾತ್ರವನ್ನು ಚೆನ್ನಾಗಿ ಅಭಿನಯಿಸಿ ಎಲ್ಲರಿಂದ ಚಪ್ಪಾಳಿ ತಟ್ಟಿಸಿಕೊಂಡು ಬಿಟ್ಟನಮ್ಮ. ಅಮ್ಮ, ಶ್ರವಣ ಕುಮಾರನ ಎತ್ತ ಕುರುಡ ತಂದೆ ತಾಯಿಗಳನ್ನು ಪುಣ್ಯ ಯಾತ್ರೆಗಳ ದರ್ಶನಕ್ಕೆಂದು ತಕ್ಕಡೆಯಲ್ಲಿ ಕುಳ್ಳಿರಿಸಿ ಹೊತ್ತಿಕೊಂಡು ಪಾದಯಾತ್ರೆ ಪ್ರಾರಂಭಿಸಿ ಪುಣ್ಯಕ್ಷೇತ್ರ ದರ್ಶನ ಮಾಡಿಸುವ ಸಂದರ್ಭವನ್ನು ಅಭಿನಯಿಸುವಾಗ ನನ್ನ ತಂದೆ ಇದ್ದಿದ್ದರೆ ಎಷ್ಟೋ ಚೆನ್ನಾಗಿರ್ತಿತ್ತು ಎಂದು ತಂದೆಯನ್ನು ನೆನೆದು ಅಳುವುದು ಬಂದಿತ್ತಮ್ಮ. ಆದರೆ ಏನು ಮಾಡುವುದು, ಆ ವಿಧಿಯು ನನ್ನ ತಂದೆಯನ್ನು ಕಿತ್ತುಕೊಂಡು ನನ್ನನ್ನು ತಬ್ಬನೆಯಾಗಿ ಬಿಟ್ಟಿದ್ದಾನೆ ಅಲ್ವೇನಮ್ಮ? ಮಗು, ಯಾಕಮ್ಮ ಚೀರುವೆ? ನನ್ನ ತಂದೆ ಸತ್ತಿಲ್ಲವೇ? ಹಾಗಾದರೆ ಶಾಲೆಯ ಹುಡುಗರು ನನ್ನನ್ನೇ ತಂದೆ ಸತ್ತವನೆಂದು ಕರೆದರಮ್ಮ. ಹುಡುಗರು ಆಟ ಆಡುವಾಗ ಹತ್ತಿರ ಹೋದರೆ ಅಪವಿತ್ರತೆಯಿಂದ ಹುಟ್ಟಿದವನೆಂದು ಮಕ್ಕಳನ್ನ ಎತ್ತ ತಾಯಿಗಳಿಗೆ ನನ್ನ ನೋಡಿರಮ್ಮ. ಹೇಳಮ್ಮ, ತಂದೆ ಎಲ್ಲಿದ್ದಾರೆಂಬುದಾದ್ರೂ ಹೇಳಮ್ಮ. ಹೌದು, ನೀನು ಸುಮ್ಮನೆ ನಿಂತಿರಬೇಕಾದರೆ ನಿನ್ನ ಪವಿತ್ರ ಗರ್ಭ ಧರಿಸದೆ ನಿನ್ನ ಅಪವಿತ್ರ ಗರ್ಭ ಧರಿಸಿ ನನ್ನ ನೋಡಿದಿರುವೆ, ಅದಕ್ಕೆ ನೀನು ಸುಮ್ಮನಿರುವೆ. ಉಮೇಶ, ಉಮೇಶ, ಚೆನ್ನಾಗಿ ಮಾತನಾಡಿದೆಯಲ್ಲೋ. ನೀನು ಈ ರೀತಿ ಮಾತನಾಡಿದ್ದನ್ನು ಕಂಡರೆ ನನ್ನ ಕರಳೆ ಕತ್ತರಿಸಿದಂತಾಗುತ್ತಿದೆಯಲ್ಲಪ್ಪ. ನಿನ್ನ ತಾಯಿ ಅಗ್ನಿಯಷ್ಟೇ ಪವಿತ್ರಳಪ್ಪ. ಬೇರೆಯವರ ಮಾತು ಕಟ್ಟಿಕೊಂಡು ನಿನ್ನ ತಾಯಿಗೆ ಹೀಗೆ ಮಾತನಾಡುವೆಯಲ್ಲ, ಇದೇ ನಾನು ಈ ಶಾಲೆಯಲ್ಲಿ ಕಲಿತದ್ದು. ಅಂದರೆ ನನ್ನ ತಾಯಿ ಪವಿತ್ರ ಆದ್ರೆ ನನ್ನ ಜನ್ಮದ ವೃತ್ತಾತ್ವನೆಲ್ಲ ಏಕೆ ಹೇಳು ಚಿಕ್ಕಪ್ಪ? ನೀವಾದರೂ ಹೇಳಬಾರದೆ? ಹೇಳುತ್ತೇನೆ ಕೇಳು ಉಮೇಶ, ನಿನ್ನ ಜನ್ಮ ವೃತ್ತಾಂತವನ್ನು. ನಿನ್ನ ತಂದೆ ಹೆಸರು ಶಂಕರ ಎಂದು, ನಿನ್ನ ಇನ್ನೊಬ್ಬ ಚಿಕ್ಕಪ್ಪನ ಹೆಸರು ಸುನೀಲ್ ಎಂದು. ಆತನ ಮೋಸದ ದುಷ್ಕೃತಿಯ ಸುಳಿಯಲ್ಲಿ ಸಿಲುಕಿ ನಿರಪರಾಧಿಗಳಾದ ನಮ್ಮನ್ನು ಅವನು ಮನೆ ಬಿಟ್ಟು ಹೊರ ಹಾಕಿದನಪ್ಪ ನಿನ್ನ ತಂದೆ. ಚಿಕ್ಕಪ್ಪ, ಚಿಕ್ಕಪ್ಪ, ಹಾಗಾದರೆ ನನ್ನ ತಾಯಿಯ ಕೊರಳಲ್ಲಿ ಮಂಗಲ್ಯ ಏಕೆ ಕಂಗೊಳಿಸುತ್ತಿಲ್ಲ? ಉಮೇಶ, ನಿನ್ನ ತಾಯಿ ಮನೆ ಬಿಟ್ಟು ಹೊರಡುವ ಮುನ್ನ ನಿನ್ನ ತಂದೆ ನಿನ್ನ ತಾಯಿಯ ಕತ್ತಲಿದ್ದ ಮಾಂಗಲ್ಯವನ್ನು ಕಸಿದುಕೊಂಡು ಇದ್ದು ಸತ್ತಂತಾಗಿದ್ದಾನೆ. ಉಮೇಶ, ಇದ್ದು ಸತ್ತಂತಾಗಿದ್ದಾನೆ. ಉಮೇಶ, ನನಗೊಂದು ಮಾತು ಕೊಡುವೆಯಾ? ಅದಾವ ಮಾತು ಹೇಳು ಚಿಕ್ಕಪ್ಪ, ನಡೆಸಿಕೊಡುತ್ತೇನೆ. ಅಂದು ನಿನ್ನ ತಂದೆ ಕಿತ್ತುಕೊಂಡ ಮಾಂಗಲ್ಯವನ್ನು ನಿನ್ನ ಸ್ವಬುದ್ಧಿ ಚಾತುರ್ಯದಿಂದ ಈ ನನ್ನ ತಾಯಿಗೆ ಕಟ್ಟಿಸಬೇಕಪ್ಪ. ಅಂದರೆ ನಾ ಹೇಳುವುದಿಷ್ಟೇ ಉಮೇಶ, ನಿನ್ನ ತಾಯಿ ಕಿತ್ತುಕೊಂಡ ಮಾಂಗಲ್ಯವನ್ನು ನಿನ್ನ ತಂದೆ ಎಲ್ಲಿದ್ದರೂ ಹುಡುಕಿ ನಿನ್ನ ಸ್ವಬುದ್ಧಿ ಚಾತುರ್ಯದಿಂದ ಈ ನೊಂದ ತಂದೆ ತಾಯಿಗಳನ್ನು ಒಂದಾಗಿ ಮಾಡಿ ನೀ ಪಡೆ ಮಗ ತಂದ ಮಾಂಗಲ್ಯ, ಮಗ ತಂದ ಮಾಂಗಲ್ಯ ಎಂಬ ವಜ್ರದ ಸರವನ್ನಪ್ಪ ಕಳಿಸಿಕೊಡುವೆಯಾ ಈ ಮಾತನ್ನು? ಅಮ್ಮ, ನಿನ್ನ ಅಂತರವನ್ನು ಅರಿಯದೆ ಈ ರೀತಿ ಮಾತನಾಡಿದೆ. ಕ್ಷಮಿಸಮ್ಮ, ಕ್ಷಮಿಸು. ನಿನ್ನ ಅಂತರವನ್ನು ಅರಿಯದೆ ಈ ರೀತಿ ಮಾತನಾಡಿದೆ. ನೀನು ಹೋದ ಕೆಲಸದಲ್ಲಿ ಜಯಶಾಲಿಯಾಗು ಬಾ ಎಂದು ಉದಯಿಸಿ ಸೂರ್ಯನ ಮೇಲೆ ಜನ್ಮ ಕೊಟ್ಟ ನಿನ್ನ ಮೇಲೆ ಹಾನಿ ಮಾಡು ಹೇಳುವೆ. ಬೇರೆ ಆದ ತಂದೆಯನ್ನು ಎಲ್ಲಿದ್ದರೂ ಹುಡುಕಿ ತಂದು ಆತನ ಕೈಯಿಂದಲೇ ನಿನ್ನ ಬರದಾದ ಕೊರಳಿಗೆ ಮರು ಮಾಂಗಲ್ಯವನ್ನು ಒದಗಿಸಿ ಕೊಡದಿದ್ದರೆ ನಾನು ನನ್ನ ತಂದೆಯ ಮಗನೇ. ಮಗು,
ನೀನು ಹೋದ ಕೆಲಸಕ್ಕೆ ಜಯಶಾಲಿಯಾಗಿ ಬಾರಪ್ಪ. ಅಮ್ಮ, ಚಿಕ್ಕಪ್ಪ ಒಂದು ಮಾತು ಹೇಳಿದ. ಆ ಸೌಕಾರ ಸುನಿಲ ನನ್ನ ಚಿಕ್ಕಪ್ಪನೇ? ಹೌದು, ಸುನಿಲನೇ ನಿನ್ನ ಚಿಕ್ಕಪ್ಪನಪ್ಪ. ಅವರ ಮನೆಯಲ್ಲಿ ಕೆಲಸ ಮಾಡಿ ಕಸ ಮುಸುರಿ ಮಾಡಿ ಉಳಿದ ಅನ್ನವನ್ನು ಉಂಡು ಬದುಕುತ್ತಿರುವ ಆ ಅಜ್ಜನೇ ನಿನ್ನ ಅಜ್ಜ. ಇದೇನು ಹೇಳುತ್ತೀರಿ ಅಮ್ಮ? ಆ ಮನೆಯಲ್ಲಿ ಕೆಲಸ ಮಾಡುವ ನನ್ನ ಅಜ್ಜನಾದರೆ ಆತನನ್ನು ಸಲಹಲಿಕ್ಕೆ ನಿಮ್ಮಿಂದ ಆಗಲಿಲ್ಲವೇ? ಉಮೇಶ, ಆ ನಿನ್ನ ಅಜ್ಜ ಅರ್ಥಾತ್ ನನ್ನ ತಂದೆಯನ್ನು ಕರೆಯಲಿಕ್ಕೆ ಹೋದಾಗ ಒಡ ಹುಟ್ಟಿದ ಮನೆಯನ್ನು ಬಿಟ್ಟು ಬರುವುದಿಲ್ಲವೆಂದು ಖಂಡಿತವಾಗಿ ಹೇಳಿಬಿಟ್ಟನಪ್ಪ ನನ್ನ ತಂದೆ. ನೋಡಪ್ಪ, ಎಲ್ಲವೂ ಆ ದೇವರ ಮೇಲೆ ಭಾರವಾಗಿ ನಡೀತಾ ಇದ್ದೇವೆ. ದೇವರು ಬಸುರಿ, ದೇವರು ಇಲ್ಲಿದ್ದಾನಮ್ಮ. ದೇವರು ಬಸುರಿಯಾದ ನಿನ್ನ ಮೇಲೆ ಸಂಶಯದ ಗಾಳಿ ಬೀಸಿ ಜಗತ್ತನ್ನೇ ನೋಡದೆ ಏನೂ ಅಪವಾದ ಮಾಡದೆ ನನ್ನನ್ನು ಹಕ್ಕು ಇರುವ ಮನೆಯಿಂದಲೇ ಹೊರದಪ್ಪಿದನು. ನೋಡುತ್ತ ಸುಮ್ಮನಿರುವನೇ ಆ ನಿನ್ನ ದೇವರು ಯಾರ ದುಡಿದಿಟ್ಟ ಆಸ್ತಿಯನ್ನು ತಮಗೆ ಬೇಕಾದಂಗೆ ಉಪಯೋಗಿಸಿಕೊಂಡು ಬಚ್ಚು ಬೆಳೆಸಿಕೊಂಡು ಹೊಸ ಕೂಲಿ ಕಾತ್ಪಲ್ಲದ ಮೇಲೆ ಮಲಗುವ ನನ್ನ ಚಿಕ್ಕಪ್ಪನನ್ನು ಸುಮ್ಮನೆ ಬಿಟ್ಟಿದ್ದಾನ. ಆ ನಿನ್ನ ದೇವರು ಶಂಕರೇಶ್ವರ ಮಧ್ಯೆ ಇದ್ದ ನಿನಗೆ ಈ ಹರಕು ಬಟ್ಟೆ, ಅವರಿಗೆ ರೇಷ್ಮೆಯ ಬಟ್ಟೆ. ಮಗು, ಯಾಕಪ್ಪ ಹರಿದ ಬಟ್ಟೆಯನ್ನು ಇಷ್ಟೊಂದು ಹೀಯಾಳಿಸಿ ಮಾತನಾಡುತ್ತೀಯ? ನೋಡಪ್ಪ, ಹಿಂದೆ ಕಿತ್ತುಕೊಳ್ಳುವ ಈ ಸಮಾಜದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ, ಬೆಳವಳಿ ಮಲ್ಲಮ್ಮ ಅವರು ಕೂಡ ಈ ಸಮಾಜದಲ್ಲಿ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ. ಅಂಥದ್ರಲ್ಲಿ ಸಾಮಾನ್ಯ ಮನುಷ್ಯರಾದ ನಮ್ಮ ಕಷ್ಟ ಯಾವ ಲೆಕ್ಕವಪ್ಪ? ಒಬ್ಬರಿಗೆ ಉಣ್ಣಲು ತಿನ್ನಲು ಬಟ್ಟೆ ಇಲ್ಲದೆ ಬೀದಿ ಬೀದಿ ತಿರುಗಾಡುತ್ತಿದ್ದಾರೆ. ಅವರಲ್ಲಿ ನಾವು ಎಷ್ಟೋ ಉತ್ತಮರಪ್ಪ. ಇಂಥ ಸಂಪ್ರದಾಯಕ್ಕೆ ಕಟ್ಟು ಬಿದ್ದ ಭಾರತಮ್ಮನ ನೆಲದಲ್ಲಿ ಅನ್ಯಾಯ, ಅತ್ಯಾಚಾರ, ಲಂಚ ಗುಳಿತನಗಳು ಮನೆ ಮಾಡಿಕೊಂಡು ದೇಶದ ಮರ್ಯಾದೆಯನ್ನು ಹರಾಜು ಹಾಕುತ್ತಿರುವ ಅಮ್ಮ ಶ್ರೀಮಂತ ಎನಿಸಿಕೊಂಡವರು ಉಪ್ಪರಿಗಿಂತ ಕಂಗೊಳಿಸುತ್ತಿರುವ ಮಾಡಿಯ ಮೇಲೆ ನಿಂತು ಅಟ್ಟಹಾಸದಿಂದ ತಿಂದು ತೇಗಿ ಒಗೆದ ಎಂಜಲಿಗಾಗಿ ಕೆಳಗೆ ಅನ್ನಕ್ಕೆ ಹೋರಾಡಿ ಸಾಯುವ ಕರ್ಣ ಜನಕ್ಕೆ ಕಥೆ ಹೇಳುವರು ಯಾರೂ ಇಲ್ಲವೇ? ಉಮೇಶ, ಮಹಾಭಾರತದಲ್ಲಿ ಶ್ರೀಕೃಷ್ಣ ಅರ್ಜುನನೇ ಧರ್ಮೋಪದೇಶ ಮಾಡುವಾಗ ಕರ್ಮಣಿ ವಾಧಿಕಾರಸ್ತು ಮಹಾಫಲೇಶು ಕಾದಾಂಚನ ಎಂದು ಹೇಳಿದ್ದಾರೆ. ಫಲ ವಿಚಾರಿಸದೆ ಕೆಲಸ ಮಾಡು, ಅದರ ಫಲ ಸಿಕ್ಕೇ ಸಿಗುತ್ತದೆ. ಇನ್ನೊಂದು ಸಂದರ್ಭದ ಒಂದು ಮಾತನ್ನು ಹೇಳಿದ್ದಾರೆ, ಸಂಭವಾಮಿ ಯುಗೆ ಯುಗೆ ಎಂದು ಹೇಳಿದ್ದಾರೆ. ಯಾವಾಗ ಅಧರ್ಮ ಹೆಚ್ಚಿ ಧರ್ಮದ ಮೇಲೆ ಅಧರ್ಮ ನಿಲ್ಲುತ್ತದೆಯೋ ಆಗ ಯುಗಕ್ಕೊಮ್ಮೆ ಮತ್ತೆ ಬಂದು ಧರ್ಮವನ್ನು ಎತ್ತಿ ಹಿಡಿಯುತ್ತಾನೆ ಎಂದು ಹೇಳಿದ್ದಾರಪ್ಪ. ಶ್ರೀಕೃಷ್ಣ ಮತ್ತೆ ಅವತರಿಸಬಲ್ಲನೆ ಚಿಕ್ಕಪ್ಪ? ಯಾಕಾಗಬಾರದಪ್ಪ? ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್ ಇಂಥ ಮೊದಲ ನಾಯಕರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲಿಲ್ಲವೇ? ಆದರೆ ಇಂಥ ಗೋಮುಖ ವ್ಯಾಘ್ರಗಳ ಕೈಯಲ್ಲಿ ಸಿಲುಕಿ ಸ್ವಾತಂತ್ರ್ಯ ಇಂದು ಬೇಕಾಬಿಟ್ಟಿಯಾಗಿ ಹಾಳು ಮಾಡುತ್ತಿದ್ದಾರಪ್ಪ ಈಗಿನ ಕಲಿಯುಗದ ಜನರು. ಉಮೇಶ, ಊಟ ಮಾಡಿದ ನಂತರ ಎಲ್ಲ ಸವಿಸ್ತಾರವಾಗಿ ಹೇಳುವೆ, ನಡೆಯಪ್ಪ. ಆಗಲಿ, ನಿಮ್ಮ ಇಚ್ಛೆಯಂತೆ ತಂದೆಯನ್ನು ಎಲ್ಲಿದ್ದರೂ ಹುಡುಕಿ ತಂದು ಮುಂದಿನ ಕಾರ್ಯ ಕೈಗೊಳ್ಳುತ್ತೇನೆ. ಚಿಕ್ಕಪ್ಪ, ಈತನೇ ನನ್ನ ತಂದೆ ಎಂದು ಗುರುತು ಹಿಡಿಯುವುದು ಹೇಗೆ? ಉಮೇಶ, ಶಾಲೆಯಿಂದ ಬಂದು ಬಹಳ ಹೊತ್ತಾಗಿದೆ, ಊಟ ಮಾಡುತ್ತಾ ನಾನು ಹೇಳುತ್ತೇನಪ್ಪ. ನಡೆಯಮ್ಮ, ಹೋಗೋಣ. ಕಾಯು ನಿದೀವ ಗುರು ಎಲ್ಲ